ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಯಂತ ಯಾವಾಗ ಹೀಗಾಗ್ತಾನೆ ಅವನಿಗೆ ಗೊತ್ತಿರಲ್ಲ. ಅಮ್ಮವರು ಈ ಮನೆಗೆ ಅನ್ನಪೂರ್ಣೇಶ್ವರಿ ತರ ಇದ್ರು. ಹಸಿವು ಅಂತ ಬಂದವ್ರಿಗೆ ಹೊಟ್ಟೆ ತುಂಬಾ ಅನ್ನ ಆಗ್ತಾ ಇದ್ರು. ಆದ್ರೆ ಆ ದೇವ್ರು ಇಷ್ಟು ಬೇಗ ಇವ್ರನ್ನ ಕರ್ಕೋಬಾರ್ದಾಗಿತ್ತು. ಕೆಲಸದವ್ರನ್ನ ತನ್ನ ಮಕ್ಳು ತರ ನೋಡ್ತಿದ್ರು. ಅಂತ ಹೃದಯ ಇವ್ರದು. ಅಮ್ಮವ್ರನ್ನ ಈ ಸ್ಥಿತಿಲಿ ನೋಡೋದಕ್ಕೆ ನಮಗ್ ತುಂಬಾ ಕಷ್ಟ ಆಗ್ತಿದೆ. ಇನ್ನು ಚಿಕ್ಕ ಯಜಮಾನ್ರು ತಾಯಿನ ಕಳ್ಕೊಂಡು ಆ ದುಃಖನ ಹೇಗ್ ಸಹಿಸ್ಕೋತಾರೋ ಏನೋ. ಅಮ್ಮವರು ಇಷ್ಟು ದೊಡ್ಡ ಮನೆ ಸ್ವಚ್ಛಾಗಿದ್ರು ಒಂದು ಚೂರು ದರ್ಪಣನೇ ಇರಲಿಲ್ಲ. ಎಲ್ಲರೊಳಗೆ ಒಬ್ಬರಾಗಿದ್ದವರು. ತನ್ನೋರೆ, ನಿಮ್ಗೇನು ಆಗಲ್ಲ. ನೀವು ಬೇಗ ಹುಷಾರಾಗ್ತೀರ. ನಮಸ್ತೆ ಡಾಕ್ಟರ್. ನಾನು ನರಸಿಂಹ ಅವ್ರ ಮನೆಯಿಂದ ಫೋನ್ ಮಾಡ್ತಾ ಇದ್ದೀನಿ. ಅವ್ರ ಸೊಸೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ದಯವಿಟ್ಟು ಮನೆಗೆ ಬರ್ತೀರಾ? ಒಂದ್ಸಲ ಅತ್ತೆ ಅಂತ ಕರಿ. ಹಾಗೆ ಕರ್ಸ್ಕೋಬೇಕು ಅಂತ ತುಂಬ ಆಸೆ ಆಗ್ತಿದೆ. ಕರಿಯಮ್ಮ. ಅತ್ತೆ, ರೀ, ನಮ್ಮ ಅತ್ತಿಗೆ ತಗೊಂಡಿರೋದು ಈ ಸೀರೆ ಕಲರ್ ಎಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಅಂತೀರಾ? ಖಂಡಿತ ಇಷ್ಟ ಆಗುತ್ತೆ ಲಕ್ಷ್ಮಿ. ಅಂತೂ ನಮ್ಮ ಅತ್ತಿಗೆಗೆ ಯಾವ ಹಣ್ಣು ಇಷ್ಟನೋ ಅದೆಲ್ಲ ಸಿಕ್ತು. ಮಲ್ಲಿಗೆ ಸೀಸನೇ ಅಲ್ಲ, ಸಿಗುತ್ತೋ ಇಲ್ಲೋ ಅನ್ಕೊಂಡಿದ್ದೆ. ಮಲ್ಲಿಗೆ ಹೂವನೂ ಸಿಕ್ಬಿಡ್ತು. ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಅಲ್ಲ ಲಕ್ಷ್ಮಿ, ಇಷ್ಟು ವರ್ಷ ಆದ್ರೂ ನಿಮ್ಮ ಅತ್ತಿಗೆಗೆ ಯಾವ ತರ ಹೂವು ಇಷ್ಟ, ಯಾವ ಹಣ್ಣು ಇಷ್ಟ, ಯಾವ ಬಣ್ಣದ ಸೀರೆ ಇಷ್ಟ ಅಂತ ಎಲ್ಲ ತಗೊಂಡಿದ್ಯಲ್ಲ. ಅಯ್ಯೋ, ನಮ್ಮ ಅತ್ತಿಗೆಗೆ ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ. ಅದೊಂದು ತಗೊಳ್ಳಿಲ್ಲ. ತಗೊಂಬಿಡೋಣ. ಇಷ್ಟೆಲ್ಲ ತಗೊಂಡಿದ್ಯಾ, ಅದೊಂದನ್ನ ಯಾತಕ್ ಮರಿಬೇಕು? ಯಾವ್ದಾದ್ರು ಸ್ವೀಟ್ ಅಂಗಡಿನಲ್ಲಿ ಮೈಸೂರು ಪಾಕನು ತಗೊಂಡೋಣ ಬಾ. ಸರಿ. ನಮ್ಮ ಅತ್ತಿಗೆ ನನಗೆ ಎರಡನೇ ತಾಯಿ ಇದ್ದಾಗೆ. ತಾಯಿ ಇಲ್ಲ ಅನ್ನೋ ಕೊರಗ್ ಬರ್ದೇ ಇರೋ ಹಾಗೆ ನನ್ನ ನೋಡ್ಕೊಂಡಿದ್ದಾರೆ. ಅವ್ರಿಗೇನ್ ಇಷ್ಟ ಅನ್ನೋದನ್ನ ನಾನು ಹೇಗ್ ಮರೆಯೋದಿಕ್ ಸಾಧ್ಯ ಹೇಳಿ? ನಿಜ ಲಕ್ಷ್ಮಿ, ತವ್ರ ಮನೆಗೆ ಹೋಗ್ತಾ ಇರೋ ಸಂಭ್ರಮ ನಿನ್ನ ಮುಖದಲ್ಲಿ ನೋಡಿದ್ರೆ ನನಗೆ ಖುಷಿ ಆಗ್ತಾ ಇದೆ. ಏನೋ ವಿಷಯಗಳಿಗೆ ನನ್ನಿಂದ ನೀನ್ ತವ್ರ ಮನೆಯಿಂದ ದೂರ ಇರ್ಬೇಕಾಯ್ತು. ಅದು ಎಷ್ಟು ದಿನ ಮನಸ್ಸಿನಲ್ಲೇ ನೀನ್ ತವ್ರ ಮನೆ ಮಾಡ್ಕೊಂಡು ಹೊಂದ್ಕೊಂಡಿದ್ಯೋ ಏನೋ. ಯಾಕ್ರಿ ಹಾಗಂತೀರಾ? ತವ್ರ ಮನೆನ ಹೆಣ್ಣಿಗೆ ನೆನಪು ಮಾಡೋದೇ ಬೇಕಾಗಿಲ್ಲ. ಅದು ಅವಳು ಉಸಿರು. ಅಮ್ಮನ ಮನೆ ಅಂದ್ರೆ ಹೆಣ್ಣಿಗೆ ಹಬ್ಬ, ಸಂಭ್ರಮ ರೀ. ಹಾಗೆ ಗಂಡನ ಮನೆನೂ ಮುಖ್ಯ, ಅವನ್ ಮರ್ಯಾದೆನೂ ಮುಖ್ಯ. ಹುಟ್ಟೋದು ತವ್ರ ಮನೇಲಿ ಆದ್ರೂ ಹೆಣ್ಣು ತನ್ನ ಬದುಕನ್ನ ಕಟ್ಕೊಳ್ಳೋದು ಗಂಡನ ಮನೇಲಿ. ಎರಡು ಮನೇನೂ ನಿಭಾಯಿಸೋದು ಹೆಣ್ಣಿನ ಕರ್ತವ್ಯ ಅಲ್ವಾ? ಆಗ್ಲೇ ಅಲ್ವಾ ಹೆಣ್ಣನ್ನಿಸ್ಕೊಳ್ಳೋದು? ನಿಜ ಲಕ್ಷ್ಮಿ. ಇರಿ, ನಿಮ್ಗೆ ಇಷ್ಟ ಇಲ್ದಿದ್ರು ನಿಮ್ಮನ್ನ ಬಲವಂತವಾಗಿ ಕರ್ಕೊಂಬಂದಿದ್ದೀನಿ. ನಿಮ್ಮ ಮನ್ಸಿಗೇನು ಬೇಜಾರಾಗಿಲ್ಲ ತಾನೆ? ಲಕ್ಷ್ಮಿ, ಈ ಕೆಲಸನ ನಾವು ಯಾವತ್ತೋ ಮಾಡ್ಬೇಕಿತ್ತು. ಇಷ್ಟು ವರ್ಷ ಆದ್ಮೇಲೆ, ಇಷ್ಟು ವಯಸ್ಸಾದ್ಮೇಲೆ ಬರ್ತಾ ಇದ್ದೀವಿ. ನಾವು ಮನೆ ಕಟ್ಟಕ್ ಆಗದೆ ಇರ್ಬೋದು, ಆದ್ರೆ ಇವತ್ತಲ್ಲ ನಾಳೆ ಮನೆ ಕಟ್ತೀವಿ ಲಕ್ಷ್ಮಿ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಅವತ್ತು ನಿಮ್ಮ ಅತ್ತಿಗೆ ಹೇಳಿದ್ದು ನಿಜ ಲಕ್ಷ್ಮಿ. ಯಾವ ಕ್ಷಣದಲ್ಲಿ ಯಾರಿಗೆ ಏನು ಬೇಕಾದರೂ ಆಗ್ಬೋದು. ನಿಜ ಅನ್ನಿಸ್ತು. ನಾವು ಯಾವುದೋ ಹಠಕ್ಕಾಗಿ ಅವ್ರಿಗೆ ನೋವು ಕೊಡೋಕೆ ಹಕ್ಕು ನಮ್ಗೇನಿದೆ? ನೋಡು, ಇನ್ಮೇಲೆ ನಿನ್ ತವ್ರ ಮನೆಗೆ ಯಾವಾಗ ಬರ್ಬೇಕನ್ಸುತ್ತೆ ಬಾ, ಹೋಗು. ಆಯ್ತಾ? ಹೋಗೋಣ ಬಾ.
ವಾಹ್, ಅಲ್ಲಿ ಯಾವುದೋ ಒಂದು ಮೈಸೂರು ಪಾಕ್ ಅಂಗಡಿ ಇದೆ. ಹಾ. ಸರಿಯಾಗಿದೆಯಾ ಎಲ್ಲ? ಚಿನ್ನು ಮರಿ, ನಾನು ಇವಾಗ ಬರಲಾ ಬೇಡವಾ ಹೇಳಿ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈಗ ನಾನು ಆ ಗೂಬೆ ವಿಶ್ವನ ಮನೆಗೆ ಬರಲಾ ಬೇಡವಾ? ಹೌದಲ್ವಾ? ಈಗ ನಾನು ಅಲ್ಲಿಗೆ ಹೋಗದೆ ಹೋದರೆ ನನಗೂ ಈ ವಿಷಯಕ್ಕೂ ಸಂಬಂಧನೇ ಇಲ್ಲ, ನನಗೆ ಈ ವಿಷಯದ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಎಲ್ಲ ಸಲೀಸಾಗಿ ಸರಿ ಹೋಗ್ಬೋದಲ್ವಾ? ಹೌದು, ನಾನು ಹೋಗದೆ ಇರೋದು ಸರಿ, ಆದರೆ ಜಯಂತ ಅಕಸ್ಮಾತು ಈ ಬಾಡಿ ನೋಡಿ ಅಲ್ಲಿ ಯಾರಿಗಾದರೂ ಈ ಸಾವು ಮರ್ಡರ್ ಅಂತ ಅನ್ಸ್ಬಿಟ್ರೆ, ಮರ್ಡರ್ ಅಂತ ಅನಿಸಿ ನೀನು ಫಿಂಗರ್ ಪ್ರಿಂಟು ಫುಟ್ ಪ್ರಿಂಟು ಅಲ್ಲಿ ಸಿಕ್ಬಿಟ್ರೆ ಆಗೇನು ಮಾಡ್ತೀಯಾ? ಏನು ಮಾಡಲಿ ಚಿನ್ನ ಮರಿ? ನೋಡಿ, ನಾನೇನಾದರೂ ಈಗ ಅಲ್ಲಿಗೆ ಹೋದರೆ ಸಾವಿಗೋಸ್ಕರ ನಾನು ಅಲ್ಲಿಗೆ ಬಂದಿದ್ದೀನಿ, ಹಾಗಾಗಿ ನನ್ನ ಗುರುತುಗಳೆಲ್ಲ ಅಲ್ಲಿ ಇರಬಹುದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಹೌದು, ನಾನು ಹೋಗೋದೇ ಸರಿ. ನೋಡಿ ಚಿನ್ನು ಮರಿ, ಯಾವುದೇ ಕಾರಣಕ್ಕೂ ನನ್ನ ಇಮೇಜ್ ಹಾಳಾಗಬಾರ್ದು ಅಷ್ಟೇ. ಯಾಕೆ ಅಂದರೆ ನೋಡಿ, ಈಗ ಈ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಆಮೇಲೆ ನಿಮ್ಮನ್ನು ವಾಪಸ್ ಪಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಚಿನ್ನು ಮರಿ. ನೋಡಿ, ಅದೆಲ್ಲ ಆಗೋದಕ್ಕೆ ಮುಂಚೆ ನೀವು ನನ್ನವ್ರು ಆಗಬೇಕಷ್ಟೆ. ಈಗ ನನಗಿರೋ ವೈರಿ ಒಬ್ಬನೇ, ಆ ಗೂಬೆ ವಿಶ್ವ. ಈ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಆಮೇಲೆ ಈ ಸಮಾಜ ಎಲ್ಲ ನನ್ನ ವಿರುದ್ಧ ನಿಂತುಬಿಡುತ್ತೆ. ನೀವು ನನ್ನ ವಿರುದ್ಧ ನಿಂತುಬಿಟ್ರೆ, ನೀವು ಕೋಪ ಮಾಡ್ಕೊಂಬಿಟ್ರೆ ನಾನು ಏನು ಮಾಡಲಿ? ಇಲ್ಲ, ಅದಕ್ಕೆ ಮುಂಚೆ ನೀವು ನನ್ನವ್ರು ಆಗಬೇಕು. ನಾನು ಹೋಗೋದೇ ಸರಿ. ಜಯಂತ್ ಎಲ್ಲಿಗೋ ಹೊರಟಾಗಿದೆ. ಹಾಂ ಶಾಂತಮ್ಮ, ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿತ್ತು, ಹೋಗಿ ಬರ್ತೀನಿ. ಮನೆ ಕಡೆ ಜೋಪಾನ. ಸರಿನಪ್ಪ. ಇವ್ನು ಯಾಕೋ ಸ್ವಲ್ಪ ವಿಚಿತ್ರವಾಗಿ ಆಡ್ತಿದ್ದಾನಲ್ಲ, ಏನೋ ಗಾಬರಿಯಲ್ಲಿ ಇರ್ತಾನೆ, ಏನೋ ಆಗಿದೆ ಅನ್ನೋ ಥರ ನಡ್ಕೋತಾ ಇದ್ದಾನೆ, ಆದರೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ